ಪಾಪಿ ಹೇಗೆ ನನ್ನ ಹೊಟ್ಟೆ ಉಳಿಸ್ತಾ ಇದ್ದಾನೆ ಇವನು. ಏ ಪುಟಾಣಿ, ಇವತ್ತು ನಿಮ್ಮ ಆಫೀಸಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೋಗ್ಬೇಕು ಅಂತ ಹೇಳ್ತಿದ್ಯಲ್ಲೋ, ಹೋಗಲ್ವಾ? ಲೇಟ್ ಆಯ್ತು ರೀ ಶಾಂತಮ್ನವ್ರೆ, ಅದು ನೆನ್ನೆ ಕ್ಯಾನ್ಸಲ್ ಆಯ್ತು ಅಂತ ಹೇಳಿಲ್ವಾ? ಮಾಮ್, ನೀನೇನೇ ಮಾಡಿದ್ರು ಎಷ್ಟೇ ಒದ್ದಾಡಿದ್ರು ಈ ಕುಂಟ್ ಪ್ರಾಣಿನ ಬಿಟ್ಟು ಅಭಯ್ ಎಲ್ಲೂ ಅಲ್ಲಾಡಲ್ಲ. ನನ್ನ ಗಂಡ ಅನ್ನೋ ಪ್ರಾಣಿನೂ ಇದೆ, ಕೀಡಿ ಬಿಚ್ಚೋಂಡಿ. ಓ ಅರೆ ದೀದಿ, ಕಾಲಿಗೆ ಏನಾಯ್ತು? ಏನಿಲ್ಲಮ್ಮ, ಮೆಟ್ಲಿಂದ ಇಳಿತಿದ್ಲು, ಕಾಲು ಜಾರ್ ಬಿದ್ಲು, ಫ್ರ್ಯಾಕ್ಚರ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಓ ಹೌದಾ? ಇವಾಗ ಹೇಗಿದ್ದೀರಾ? ತುಂಬಾ ನೋವಿದೆಯಾ ದೀದಿ? ಪರವಾಗಿಲ್ಲ ಚಾಂದಿನಿ. ಏನು ಅಪರೂಪಕ್ಕೆ ಬಂದಿದ್ಯಾ? ಇವಾಗ ಜ್ಞಾಪಕ ಬಂದ್ವಾ ನಾವೆಲ್ಲ? ಓಯ್ ಪೆದ್ದು, ಇಷ್ಟು ದಿನ ಆದ್ಮೇಲೆ ನೆನಪಾದ್ವಾ ನಾವು ನಿಂಗೆ? ಹೋಗೋ, ನೀನ್ ನನ್ನ ಹತ್ರ ಮಾತಾಡ್ಬೇಡ. ಸ್ವಾರ್ಥಿ ನೀನು. ಯಾವಾಗ್ಲೂ ನಿನ್ ಸೀನಿಯರ್ನ ನೋಡ್ಕೊಳ್ಳೋದೇ ಆಯ್ತು. ನನ್ ಸೀನಿಯರ್ನ ಯಾವಾಗ ಹುಡುಕೊಡ್ತೀಯಾ? ನನ್ನ ಅದಕ್ಕೆ ಯಾವಾಗ ಕರ್ಕೊಂಡ್ ಬರ್ತೀಯಾ? ಈ ನಿನ್ನ ಅದಕ್ಕೆ ಮೊದಲು ಹುಷಾರಾಗ್ಲಿ, ಆಮೇಲೆ ಆ ನಿನ್ನ ಅದಕ್ಕೆ ಸಿಗ್ತಾಳೆ. ತುಂಬಾ ಈಸಿ ಕಣೆ ಪೆದ್ದು. ಊರ್ ಗೊತ್ತಿದೆ, ಹೆಸರು ಗೊತ್ತಿದೆ, ಹೋಗೋದು ಕರ್ಕೊಂಡು ಬರೋದು ಅಷ್ಟೇ. ಸೋ ಸ್ವೀಟ್. ನಾನು ಈ ಮನೆಗೆ ಬಂದು ಎಷ್ಟೊತ್ತಾಯ್ತು, ಒಂದ್ ಕಾಫಿ ಕೊಡೋರ್ ಗತಿ ಇಲ್ಲ ಈ ಮನೆಯಲ್ಲಿ. ಅಯ್ಯೋ ರಾಮ ರಾಮ, ಮಾತಿನ ಮಧ್ಯೆ ಮರ್ತ ಬಿಟ್ಟ, ಇರೋ ತರ್ತೀನಿ. ಮತ್ತೆ ಅಭಯ್, ನಿನ್ ಬಗ್ಗೆ ಆರ್ಟಿಕಲ್ ಬಂತು ಅಂತ ಹೇಳ್ದೆ, ನಂಗೆ ತೋರಿಸ್ಲೇ ಇಲ್ಲ. ಓ ಹೌದಲ್ವಾ? ಒಂದ್ ನಿಮಿಷ ಬಂದೆ.